ನಮಸ್ಕಾರ ಪ್ರಿಯ ವೀಕ್ಷಕರೇ. ಗ್ರಾಮೀಣ ಭಾಗಗಳತ್ತ ಬಂದ್ರೆ ಒಂದೊಂದು ಗ್ರಾಮಕ್ಕೆ ತನ್ನದೇ ಅಂತ ವಿಶೇಷತೆ ಇತಿಹಾಸ ಉಳ್ಳಂತದ್ದು ಗ್ರಾಮಗಳಿದೆ. ಈ ಒಂದು ಹೆಸರು ಕೇಳಿದ್ರೇನೆ ಬಹಳ ವಿಚಾರದಲ್ಲಿ ಬಂದ್ರೆ ಬಹಳ ವಿಭಿನ್ನತೆಯಲ್ಲಿದೆ. ಆಸ್ಪತ್ರೆ ಕಾವಲು ಅಂತ ಒಂದು ಗ್ರಾಮ ಪಂಚಾಯತ್, ಇದು ಹುಣಸೂರು ತಾಲೂಕಿನ ಒಂದು ಮೈಸೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಆಸ್ಪತ್ರೆ ಕಾವಲು. ಈ ಆಸ್ಪತ್ರೆ ಕಾವಲು ಅಂತ ಒಂದು ಪಂಚಾಯತಿ ಉಗಮವಾಗಿದ್ದು ಕೂಡ ಒಂದು ಹಿನ್ನೆಲೆ ಇದೆ. ಅದರ ಜೊತೆಗೆ ಅದರದ್ದು ಒಂದು ಗ್ರಾಮಗಳು ಏನ್ ಒಳಪಟ್ಟಿದ್ದಿಲ್ಲ, ಅದಕ್ಕೂ ಕೂಡ ಒಂದು ಇತಿಹಾಸಗಳಿದೆ. ಆ ಒಂದು ಇತಿಹಾಸಗಳಾಗಿರ್ಬೋದು, ಇವತ್ತು ಪಂಚಾಯತಿ ವಿಚಾರಗಳಾಗಿರ್ಬೋದು, ನಮ್ಮ ಜೊತೆಗೆ ಹಂಚ್ಕೊಳಕ್ಕಿದ್ದಾರೆ ಮಾಜಿ ಅಧ್ಯಕ್ಷರಾದಂತವ್ರು. ಬನ್ನಿ ಮಾತಾಡ್ಸೋಣ. ಸೊ ಅವರ ಒಂದು ಪರಿಚಯ, ಅವ್ರ ಕಡೆಯಿಂದ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ತಮಗೆ. ಸರ್ ನಮಸ್ಕಾರ. ಸರ್ ನಮ್ಮ ಒಂದು ಸ್ವಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ಸರ್ ರಮೇಶ್ ಅಂತ ಒಂದು ಚಿಕ್ಕ ಸಣ್ಣ ಗ್ರಾಮದಲ್ಲಿ ಬೆಳೆದವರು ನಾವು. ಅದರಲ್ಲೂ ಕಮ್ಮಿ ಜನ, ಗಾಣಿಗ ಜನಾಂಗದಲ್ಲಿ ಬೆಳೆದವರು. ನಮ್ಮಲ್ಲಿರೋದು ಬೆರಳೆಣಿಸುವಷ್ಟು ಜನಸಂಖ್ಯೆ. ಅಂಥದ್ರಲ್ಲಿ ಜನ ನನಗೆ 3 ರಿಂದ 4 ಬಾರಿ ಆಯ್ಕೆ ಮಾಡಿದ್ದಾರೆ. ಈ ಬಾರಿ ಲಾಸ್ಟು ಅಧ್ಯಕ್ಷನಾಗಿ ಆಯ್ಕೆ ಆಯಿತು. ಇದೇ ಗ್ರಾಮ ಪಂಚಾಯತಿ ಆಸ್ಪತ್ರೆ ಕೌಲು ಅಂದರೆ ಇದು ಒಂದು ಸೊಸೈಟಿ ಜಮೀನು. 1956-57ರಲ್ಲಿ ಇದು ಅರಣ್ಯಕ್ಕೆ ಸೇರಿದ್ದು ಅಂತ ಸರ್ಕಾರ ಹೇಳ್ತದೆ. ಅವಾಗ ನಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ನಮಗೆ ಗೊತ್ತಾದದ್ದೇ ಅವಾಗ ನಮ್ಮ ಒಂದು ಬುದ್ಧಿ ಬಂದ ಮೇಲೆ ಒಂದು 8-10 ವರ್ಷ ಆದ್ಮೇಲೆ ಮಾಹಿತಿ ಬಂತು. ಇದು ಸೊಸೈಟಿ ಜಮೀನು. ಯಾವ್ದು ಸನ್ಮಾನ್ಯ ಶ್ರೀ ದಿವಂಗತ ದೇವರಾಜ ಅವ್ರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಈ ಭಾಗದ ಜನಕ್ಕೆ ಉದ್ದೂರು ಕಾವಲು, ಆಸ್ಪತ್ರೆ ಕಾವಲು ಅನ್ನುವ ಒಂದನ್ನ ಪಂಚಾಯತಿನ ಮಾಡಿ 9,000 ಎಕರೆ ಜಮೀನನ್ನ ಏನಕ್ಕೆ ಅಂದ್ರೆ ಇಲ್ಲಿಂದ ಈ ಸುತ್ತಲಿರೋದು ವಿನೋಬಾ ಕಾಲೋನಿ, ಸುಭಾಷ್ ಕಾಲೋನಿ, ಬಾಚಹಳ್ಳಿ, ಹೊಸಕೋಟೆ ಕಾಲೋನಿ, ಸಣ್ಣ ಹುಡುಗ ಕಾಲೋನಿ, ಕೊಯಮತ್ತೂರು ಕಾಲೋನಿ ಮೀನ್ಸ್ CBT ಕಾಲೋನಿ, ರತ್ನಾಪುರಿಯಲ್ಲಿ ಎಡಭಾಗ ಬಲಭಾಗ. ರತ್ನಾಪುರಿ ಬಲಭಾಗ ಆಸ್ಪತ್ರೆ ಕೌಲಿಗೆ ಸೇರುತ್ತೆ, ಎಡಭಾಗ ಉದ್ದೂರು ಕೌಲಿಗೆ ಸೇರುತ್ತೆ. ಅಲ್ಲಿಂದ ಗೌರಿಪುರ, ನಂಜಾಪುರ, ಉದ್ದೂರು ಈ ಎಲ್ಲ ಸೇರಿಸ್ಕೊಂಡು ಚೌಡಿಕಟ್ಟೆ, ಕಲ್ಮಂಟಿ, ಬಲೆನಹಳ್ಳಿ, ಸಿದ್ಲಿಂಪುರ ಕೊಪ್ಪಲು, ಕೊಡಗುಸೂರು ಕಾಲೋನಿ ಒಳಗೊಂಡು ಪಂಚಾಯತಿ ಇದ್ದಂಥ ಕಾಲದಲ್ಲಿ ಈಗ ವಿಂಗಡಣೆಯಾಗಿ ಯಾವಾಗ 1987ರಲ್ಲಿ ಮಂಡಲ್ ಪಂಚಾಯತಿಯಿಂದ 92-93ರಲ್ಲಿ ಸನ್ಮಾನ್ಯ ಶ್ರೀ ಅಬ್ದುಲ್ ನಜೀರ್ ಸಾಬ್ ಅವರು ವಿಂಗಡಣೆ ಮಾಡಿ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿ ಕಾಲದಲ್ಲಿ ವಿಂಗಡಣೆ ಆಗಿ ಈ ಪಂಚಾಯತಿಗಳು ಇದು ಹಾಗೇ ಉಳ್ಕೊಂಡ್ಬಂದಿದೆ. ಯಾಕೆಂದ್ರೆ ಕಾವಲ್ ಅನ್ನೋ ಪಂಚಾಯತಿ ರೆವಿನ್ಯೂ ಗ್ರಾಮ ಅಲ್ಲ. ರೆವಿನ್ಯೂ ಗ್ರಾಮ ಆದ್ರೆ ಬಾಗಾಯ್ತು ಮಾಡ್ಬೋದು. ಉದ್ದೂರು ಕಾವಲು ಒಂದು ಪಂಚಾಯತಿ, ಆಸ್ಪತ್ರೆ ಕಾವಲು ಒಂದು ಪಂಚಾಯತಿ. ಅದರಲ್ಲಿ 24 ಮೆಂಬರ್ ಒಳಗೊಂಡಿರುವ ಆಸ್ಪತ್ರೆ ಕಾವಲು 4 ತಾಲೂಕಿಗೆ ದೊಡ್ಡ ಪಂಚಾಯತಿ. ಇದೇನಾಗಿದೆ ಅಂದ್ರೆ ಇದು ಇನ್ನು ಸಾಗುವಳಿಗಳು 50, 60, 100 ವರ್ಷದಿಂದ ಜಮೀನ ಇಲ್ಲಿಯ ಜನ ಅವತ್ತು 1953ರಲ್ಲಿ ಇದ್ದಂತಹ ಜನ ಕರ್ಕೊಬಂದು HD ಹೆಗ್ಗಡದವರ ಕೋಟೆ ಕಾನ್ಸಿಯನ್ಸ್ ಇದ್ದಾಗ ಸನ್ಮಾನ್ಯ ದಿವಂಗತ ದೇವರಾಜ ಅವರು ಹುಣಸೂರು ಕಾನ್ಸಿಯನ್ಸ್ ಮಾಡಬೇಕು ಅಂತ ಮಂಗಳೂರು ಮಾಳ, ಕೊಯಮತ್ತೂರು ಕಾಲೋನಿ, ವಿನೋಬಾ ಕಾಲೋನಿಯಲ್ಲಿರುವ ಆಂಧ್ರದಿಂದ ಮೂಲ ಜನ ಇವರೆಲ್ಲ ಕರ್ಕೊಂಬಂದು ಜನಸಂಖ್ಯೆ ನಿಯಂತ್ರಣನ ಜಾಸ್ತಿಗೊಳಿಸಿ ಇದನ್ನ ಹುಣಸೂರು ಕಾನ್ಸಿಯನ್ಸಿ ಆಗಿ ಮಾಡಿ ಅವರು ಅವತ್ತಿನಿಂದ ಅವರು ಇರುವ ತನಕ ಮಾನ್ಯ ದೇವರಾಜ ಅವರು ಇರುವ ತನಕ ಈ ಹುಣಸೂರ್ಗೆ ಯಾವುದೇ ತೊಂದರೆ ಬರ್ತಾನೆ ಮಾಡ್ಕೊಂಡು ಬಂದಂಥವ್ರು. ಯಾಕೆ ಸೊಸೈಟಿ ಆಯಿತು ಅಂದರೆ ಅವತ್ತಿನ ಕಾಲದಲ್ಲಿ ಜನ ಮುರ್ಜರು ಈ ಅಲ್ಪಾವಧಿ ಸಾಲ ಕೊಡ್ತಾ ಇದ್ರಲ್ಲ, ಆ ಅಲ್ಪಾವಧಿ ಸಾಲಕ್ಕೋಸ್ಕರ ಸೊಸೈಟಿನ ಇಟ್ಕೊಂಡ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ ಸಾಗುವಳಿ ಮಾಡ್ತಾ ಇದೀವಿ, ಹೊಲ ಉಳ್ತಾ ಇದೀವಿ, ಊಟ ಮಾಡ್ತಾ ಇದೀವಿ, ನಮ್ಗೆ 5,000 ಕೊಟ್ರು, 1,000 ಕೊಟ್ರು, ಅದೇ ದೊಡ್ಡ ವಿಚಾರ. ಅದು 5,000 ದೊಡ್ಡ ವಿಚಾರ. 500, 100, 500, 1,000, 2,000 ಕೊಡ್ತಾ ಇದ್ದಂಥ ಕಾಲದಲ್ಲಿ ಅಲ್ಪಾವಧಿ ಸಾಲಕ್ಕೆ ಸೊಸೈಟಿಲಿ ಸಾಲ ಕೈಗೆಟುಕುವ ಯಾವುದು ಸೊಸೈಟಿ VSSN ಸೊಸೈಟಿಗಿಂತ ಮೊದಲು ಇದು ಆಸ್ಪತ್ರೆ ಕಾವಲು ಉದ್ದೂರು ಕಾವಲು ಸೊಸೈಟಿ ಅಂತಿತ್ತು. ಇಷ್ಟು ನಾನು ಹೇಳಿದಂಥ ಗ್ರಾಮಗಳು ಒಳಗೊಂಡು ಒಂದು ಹೆಚ್ಚು ಕಮ್ಮಿ 23-24 ಹಳ್ಳಿಯನ್ನು ಒಳಗೊಂಡಿದೆ. ಆ ಒಳಗೊಂಡಾಗ ಅದರಲ್ಲಿ ಬಂದ್ರು ಮಾನ್ಯ ಮುಖ್ಯಮಂತ್ರಿಗಳು, ನಿಮ್ಗೆ ಸಾಗುವಳಿ ಕೊಟ್ಬಿಡ್ತೀವಿ, ಏನ್ ಮಾಡ್ಬೇಕು, ಸಾಗುವಳಿ ಕೊಟ್ರೆ ನಮ್ಗೆ ಎಲ್ಲೂ ಸಾಲ ಸಿಗಲ್ಲ ಸ್ವಾಮಿ, ನಾವು ಬಡವರು, ನಾವು ಊಟಕ್ಕಿಲ್ದೇ ಇರೋರು, ಮನೆ ಇಲ್ದೇ ಇರೋರು, ನಮ್ಗೆ ಸೊಸೈಟಿ ಅಂತ ಇರ್ಲಿ ಅಂತ 97 ಜನ ಸೊಸೈಟಿ ಇರ್ಲಿ ಅಂದ್ರು 3 ಜನ ಸಾಗುವಳಿ ಬೇಕು ಅಂತ ಕೇಳಿದವರು. ತಿಳುವಳಿಕೆ ಇದ್ದವ್ರು ಕೇಳಿದ್ರು, ಓದು ಬರಹ ಇಲ್ದೇ ಇರೋರೆಲ್ಲ ಹಂಗೆ ಹೇಳು. ಅದು ಹಾಗೇ ಬಂದಿದೆ. ಇವತ್ತು
ಈಗ 50% ಸಾಗುವಳಿ ಆಗಿದೆ. ಉದ್ದೂರು ಕೌಲು ಆಸ್ಪತ್ರೆ ಕೌಲು 50% ಇದೆ, ಇನ್ನೂ 50% ಬಾಕಿ ಇದೆ. ಇದು ಸರ್ಕಾರ ಗಮನಕ್ಕೆ ಬರಬೇಕು. ಸರ್ಕಾರ, ನಾವು ಉಳುವವನೇ ಒಡೆಯ ಅನ್ನೋ ಕಾಲದಲ್ಲಿ ಮಾಡಿದ್ರಲ್ಲ ಈ ಶ್ರೀಮಾನ್ಯ ಇಂದಿರಾ ಗಾಂಧಿ ಅವರು 77 ದಿವಂಗತ ದೇವರಾಜ ಅವರು ಆಡಳಿತ ತಂದಾಗಲೇ ಮಾಡಿದಂತ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಈಗ ಅದನ್ನ ನಮ್ಗೆ ಇಲ್ಲಿ ಇನ್ನೂ ಬೇಕಾದಷ್ಟು ಜನ ತೊಂದರೆ ಇದ್ದೀವಿ. ಆ ಸೊಸೈಟಿನ ತೆಗೆದುಹಾಕಿ ಸಾಗುವಳಿ ಕೊಟ್ಟಿದ್ದಾರಲ್ಲ ಅದನ್ನ ಸಂಪೂರ್ಣವಾಗಿ ಇಲ್ಲಿ ಬಡಜನ, ಭಾರಿ ತುಂಬಾ ಬಡಜನ, ಶ್ರಮಜೀವಿಗಳು, ದುಡಿದು ಜೀವನ ಮಾಡೋರು, ಆ ಜನಕ್ಕೆ ಸಾಗುವಳಿನೂ ಕೊಡಬೇಕು. ಸರ್, ಈಗ ಸಾಗುವಳಿ ಕೊಡಬೇಕು 50% ಅಂತ ತಗೊಳ್ತಾ ಇದ್ರೆ ಸರ್ಕಾರ ಗಮನಕ್ಕೆ ಬರಬೇಕು ಅಂತ. ಹಾಗಿದ್ರೆ ಸರ್ಕಾರ ಗಮನಕ್ಕೆ ತರೋರು ಯಾರು? ತಂದಿದೀವಿ ಸರ್. 1992ರಿಂದ ಇಲ್ಲಿ ತನಕನೂ ತಗೊಂಡೇ ಬಂದಿದೀವಿ. ಸರ್ಕಾರದಲ್ಲಿ ಭೂ ಸ್ವಾಧೀನ ಕಾಯ್ದೆ ಅನ್ವಯನ ಸಡಿಲಗೊಳಿಸಿ ಕೊಡ್ಬೇಕು. ಇಲ್ಲಿಯ ರೈತರಿಗೆ ಉಳುವನೆ ಒಡೆಯ ಅಂತ ಏನ್ ಕಾನೂನು ಮಾಡಿದ್ರು ಅವತ್ತು, ಇವತ್ತು ಕಾಡ್ ಕಡ್ದು, ಇದು ಕಾಡಿದ್ದಂತ ಕಾಲದಲ್ಲಿ ಕಾಡ್ನ ಕಡ್ದು ಜೀವನ ಮಾಡಿ ಊಟಕ್ಕಿಲ್ದನೆ ಸೊಪ್ಪು ಗೆಡ್ಡೆ ಗೆಣಸು ನೀರಿಲ್ದನೆ ಕುಡ್ದಿ ಬದುಕಿರೋ ಜನ, ಇಲ್ಲಿ ಜನ, ಅವ್ರಿಗೆ ಸಾಗುವಳಿನ ಕೊಡ್ಬೇಕು. ಭೂ ಕಾಯ್ದೆ ಏನದು ಆಕ್ಟ್ ಹೇಳ್ತದಲ್ಲ, ಆ ಆಕ್ಟ್ ಏನ್ ಹೇಳ್ತದೆ 1963 ಬ್ರಾಕೆಟ್ 1-2-3 ಏನಲ್ಲಿ ಏನ್ ಹೇಳ್ತದೋ ಅದನ್ನ ಸಡಿಲಗೊಳಿಸಿ ಕೊಡ್ಬೇಕು. ಇವರು ಕಾನೂನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಾವುದೋ ಸಂವಿಧಾನವಾಗಿ ಕಾನೂನು ಮಾಡಿದ್ದಾರೆ. ಕಾನೂನ್ಗೂ ಸಡಿಲಗೊಳಿಸೋಕು ಕಾನೂನು ಇದೆ. ಆರ್ಟಿಕಲ್ ಏನ್ ಹೇಳ್ತದೆ ಅದನ್ನ ಹುಡುಕಿ ಸಡಿಲಗೊಳಿಸಿ ಸಾಗುವಳಿದಾರನ ಅವನ ಹಕ್ಕು ಬಾಧ್ಯತೆಯನ್ನ RTC, ನಮ್ಮ ಕನ್ನಡದಲ್ಲಿ ಗೇಣಿ ಅಂತ ಹೇಳ್ತೀವಿ, ಅದು RTC ಬರೋಂಗ್ ಮಾಡ್ಬೇಕು. ಸರಿ, ಈ ಒಂದು ವಿಚಾರಣ ಸರ್ಕಾರಕ್ಕೆ, ಈಗಿನ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ರ ಅಥವಾ ಈಗಿನ ಸರ್ಕಾರದ ಗಮನಕ್ಕೆ ಹೆಸರಿಗೆ ತಾವು ಭೇಟಿ ಆಗಿದ್ರಿ? ಈಗಿನ ಸರ್ಕಾರದಲ್ಲಿ ಎಲ್ಲಾ ಪ್ರೊಫೆಸರ್ ಯಾರು ಭೇಟಿ ಆಗ್ಬೇಕಾಗಿಲ್ಲ ಸರ್. ಎಲ್ಲಾ ದಾಖಲಾತಿಗಳು 92ರಿಂದ ಇಲ್ಲಿ ತನಕನು ಎಷ್ಟು ಜನ ಮುಖ್ಯಮಂತ್ರಿ ಬಂದ್ರು ಎಲ್ಲಾರ್ಗೂ ಗಮನಕ್ಕೆ. ಅದ್ರಲ್ಲಿ ಹೋರಾಟ ಮಾಡಿದಂತ ಜನ ವಿಜಯಶಂಕರ್ MLA ಆಗಿದ್ದಾಗ, GT ದೇವೇಗೌಡರು, ಸನ್ಮಾನ್ಯ ಮಾಜಿ ಶಾಸಕರು ಯಾರು ಮಂಜುನಾಥ್ ಅವರು 3 ಬಾರಿ ಅವ್ರು ಗೆದ್ದಿದ್ರು, ಅವರು ಮಾಡಿದ್ದಾರೆ, ಅವ್ರದ್ದು ಸೇವೆ ಇದೆ. ವಿಶ್ವನಾಥ್ ಸಾಹೇಬ್ರದ್ದು ಸ್ವಲ್ಪ ಸೇವೆ ಇದೆ. ಜಾಸ್ತಿ ಅಪಾರ ಸೇವೆ ಅಂದ್ರೆ ಹೋರಾಟ ವಿಜಯಶಂಕರ್ದಿತ್ತು, GT ದೇವೇಗೌಡರು ಇತ್ತು. ನಾನು ಪಕ್ಷಾತೀತವಾಗಿ ಜಾತೀತವಾಗಿ ಅವರು ಇವರು ಅಂತ ಹೇಳಕ್ ಬರಲ್ಲ. ನಾನ್ ಗೆಲ್ಬೇಕು, ಗೆದ್ದಾದ್ಮೇಲೆ ಎಲ್ಲಾ ಜನಕ್ಕೂ ಶಾಸಕರೇ. ನಾನು ಮೆಂಬರ್ ಆಗಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ, ನನ್ಗೆ ಓಟ್ ಹಾಕವ್ರೆ, ನನ್ಗೆ ಓಟ್ ಹಾಕಲಿ ಇಲ್ಲ. ನನ್ನ ವ್ಯಾಪ್ತಿಗೆ ಬರುವಂತ ಜನ ಮಿತಿಮೀರಿ ನನ್ನಿಂದ ಬೇರೆ ಕಡೆಯಿಂದ ಬರೋ ಜನ ಸೇವೆ ಕೇಳಿದಾಗ ನಾನು ಸೇವೆ ಮಾಡಕ್ ರೆಡಿ. ಅದ್ರಿಂದ ಸರ್, ಈಗ ನಿಮ್ಮ ಒಂದು ಪಂಚಾಯತಿ ಒಂದು ವಿಚಾರದಲ್ಲಿ ಬಂದ್ರೆ ಇನ್ನೊಂದು ಹಳ್ಳಿ ಇದೆ, ರತ್ನಾಪುರಿ ಅಂತಕ್ಕಂಥ ಹಳ್ಳಿ ಕೂಡ ಒಂದು ವಿಶೇಷತೆ. ಹೌದು ಸರ್, ವಿಶೇಷತೆ ಹಳ್ಳಿ. ಏನ ಆ ಒಂದು ವಿಶೇಷತೆ ಬಗ್ಗೆ? ವಿಶೇಷತೆ ಅಂದ್ರೆ ರತ್ನಾಪುರಿ ಅವತ್ತಿನ ಹಿಂದಿನ ಮಹಾರಾಜರ ಕಾಲದಲ್ಲಿ ಆಳ್ವಿಕೆ ಇರ್ಬೇಕಾದ್ರೆ ಮೈಸೂರು ಮಹಾರಾಜರ ಒಡೆತನದ ಒಂದು ಭಾಗ ಅವ್ರುವೆ. ಇಲ್ಲಿ ಇದ್ದಂತ ಅವ್ರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಇಲ್ದಿರೋದೆಲ್ಲ ನಾನು ಹೇಳಿ ಸೃಷ್ಟಿ ಮಾಡಕ್ಕೂ ರೆಡಿ ಇಲ್ಲ. ಆ ರತ್ನಾಪುರಿ ಅಂದ್ರೆ ರತ್ನಗಳೇ ಇದ್ದಂತೆ. ಅವತ್ತು ರತ್ನಾಪುರಿಯಲ್ಲಿ ನಿಧನ ಸಿಕ್ತಂತೆ. ಅವ್ರು ಆವತ್ತು ಕಾಲದಲ್ಲಿ ಇಟ್ಟಿರ್ಬೋದು, ಮಹಾರಾಜಗಳು ಗುಹೆಗಳಿದೆ ಈಗ್ಲೂ ಅಲ್ಲಲ್ಲೇ, ಈಗೆಲ್ಲ ಸ್ವಲ್ಪ ಒತ್ತುವರಿ ಆಗಿವೆ. ಅದ್ ಬಿಟ್ರೆ ಇಲ್ಲಿಂದ ರತ್ನಾಪುರಿಯಿಂದ ತರಿಕಲ್ ದೇವಸ್ಥಾನಕ್ಕೆ ಒಂದು ಗುಹೆ ಒಳಗೆ ದಾರಿ ಇದೆಯಂತೆ. ಅದ್ ಬಿಟ್ರೆ ಮೈಸೂರು ಮಹಾರಾಜರಿಗೂ ಗುಹೆ ದಾರಿ ಇದೆಯಂತೆ, ಆದ್ರೆ ಇವತ್ತು ಗಂಟನು ಪತ್ತೆ ಮಾಡಿಲ್ಲ. ಇದೆ ಅಂತೆ. ರತ್ನಾಪುರಿ ಅಂದ್ರೆ ಅಷ್ಟು ಪವಿತ್ರವಾದ ಗ್ರಾಮ. ನಾವು ನೋಡಿಲ್ಲ ಸರ್, ನಮ್ಗೆಲ್ಲ ಗೊತ್ತಿಲ್ಲ. ಇನ್ನು ನಮ್ಗಿಂತ ಹಿಂದೆ ಇದ್ದವ್ರು ಯಾರೋ ನೋಡಿರ್ಬೋದು, ಹೇಳ್ತಾರೆ, ಅದೇ ಕಥೆಗಳಲ್ಲಿ ಬರೀತಾರಲ್ಲ, ಹಂಗ್ ಬರ್ದಿರೋದನ್ನ ನಾವು ಓದ್ಬೇಕಷ್ಟೆ. ರತ್ನಾಪುರಿ ಅನ್ನೋ ಒಂದು ಗ್ರಾಮದಲ್ಲಿ VSS ಅನ್ನೋದು ಯಾವುದೋ ಒಂದು ಶಾಲೆ ಇದೆ. ಆ ಶಾಲೆ ಒಳಗೆ ಒಂದು 60 ಎಕರೆ ಜಮೀನ್ ಒಳಗಡೆ ಇದೆ. ಆ ಶಾಲೆಯಲ್ಲಿ ಆ ಶಾಲೆನ ನಡ್ಸ್ಕೊಂಡು ಹೋಗ್ತಾ ಇದ್ರು. ಈಗ ತೀರ್ಕೊಂಡ್ಬಿಟ್ರು ಪಾಪ. ಪುಟ್ಟಪ್ಪ ಅಂತ ಏನೋ ಇದ್ರು, ಸನ್ಯಾಸಿ ಆಗಿದ್ರು. ಅವ್ರು ಯಾವುದೇ ಮದುವೆ ಮತ್ತೊಂದು ಕಾರ್ಯಗಳಿರ್ಲಿಲ್ಲ. 60 ಎಕರೆ ಜಮೀನಲ್ಲಿ ಆ ಟೈಮಲ್ಲಿ, ಇಂದಿರಾ ಗಾಂಧಿ ಟೈಮಲ್ಲಿ 1970ರಲ್ಲಿ ಅವ್ರಿಗೆ ಕೊಟ್ಟಂತ ಜಮೀನು ಇವತ್ತಿನ್ನೂ ಅವ್ರಿಗೆ ರೆಕಾರ್ಡ್ ಮಾಡ್ಕೊಟ್ಟಿಲ್ಲ. ಗುತ್ತಿಗೆ ಕರಾರಿನ ಮೇಲೆ ಜಮೀನು ಹೋಗ್ತಾ ಇದೆ. ಅದು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹಾಸ್ಟೆಲ್ ನಡೆಸ್ಲಿ ಅಂತ. ಹಾಸ್ಟೆಲ್ ಒಳಗಿದೆ ಅದು. ಸುತ್ತ ಇವತ್ತು ಸ್ವಲ್ಪ ನೀವು ಹೋಗಲ್ಲಿ ನೋಡ್ತೀನಿ ಅಂದ್ರೆ ಅವರು ಮಹಾರಾಜರು ತೆಗ್ದಿರೋ ಕಾಲುವೆಗಳು, ಏರಿಗಳು, ಸ್ವಲ್ಪ ನಿಮ್ಗೆ ಪುರಾವೆಗಳು ಸಿಗ್ತವೆ.